ಚೆನ್ನೈಯ ಓರ್ವ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಇಂಥದ್ದೊಂದು ಷಡ್ಯಂತ್ರ ಮಾಡೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಆತನ ಹಿಂದೆ ಒಂದು ತಂಡವೇ ಕೆಲಸ ಮಾಡಿತ್ತು. ಆತನ ಹಿಂದೆ ಪ್ರಭಾವಿಗಳಿದ್ರು. ಆತನ ಸಂಪೂರ್ಣ ಬದಲಾಯಿಸಿದ್ದು, ಆತನನ್ನ ಅಲ್ಲಿ ಹೋಗಿ ಹಿಂಗೆ ಮಾಡುವಂತ ಹೇಳಿದ್ದು, ಇದೇ ರೀತಿ SIT ಅಧಿಕಾರಿಗಳ ಮುಂದೆ ಮಾತಾಡುವಂತ ಹೇಳಿದ್ದು, ಬುರುಡೆ ತಂದು ಕೊಟ್ಟಿದ್ದು, ಇದೆಲ್ಲವೂ ಕೂಡ ಆತನ ಹಿಂದೆ ಇದ್ದಂತ ಬುರುಡೆ ಗ್ಯಾಂಗ್ ಅನ್ನೋದು ಈಗ SIT ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಇದೆಲ್ಲವೂ ಮಾಹಿತಿ ರಿವೀಲ್ ಆಗಬೇಕು ಅಂತ ಹೇಳಿದ್ರೆ SIT ಅಧಿಕಾರಿಗಳಿಗೆ ಈತನ ಸಂಪರ್ಕದಲ್ಲಿ ಯಾರಿದ್ರು ಅನ್ನೋದು ತಿಳಿಬೇಕಾಗಿದೆ. ಈ ಕಾರಣದಿಂದ ಆತನ ಮೊಬೈಲ್ ಅನ್ನ ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಆತನ ಮೊಬೈಲ್ ಸಿಕ್ತು ಅಂತೇಳಿ ಆದ್ರೆ ಬಹುತೇಕ ಒಂದು 50% SIT ಅಧಿಕಾರಿಗಳ ಕೆಲಸ ಮುಗ್ದಂಗೆನೆ. ಮೊಬೈಲ್ ನಲ್ಲಿ ಮಹಾ ರಹಸ್ಯ ಅಡಗಿದೆಯಾ, ರಿಟ್ರೀವ್ ಮಾಡಿದ್ರೆ ಮೊಬೈಲ್ ನಲ್ಲಿ ಯಾರಿಗೆ ಫೋನ್ ಮಾಡಿದ್ದ, ಯಾರಿಗೆ ಮೆಸೇಜ್ ಮಾಡಿದ್ದ, ಯಾರಿಗೆ ಆತ ಸಂಪರ್ಕ ಮಾಡಿದ್ದ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಮೊಬೈಲ್ಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಅದರ ಭಾಗವಾಗಿಯೇ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಗೆ ಆಗಮಿಸಿದ್ದಾರೆ. ಅಲ್ಲಿ ಈಗ ತಲಾಶ್ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ. ದಿನೇಶ್, ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೋಚಕವಾದಂತ ಕಾರ್ಯಾಚರಣೆ ಇದು. ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಗೂ ಕೂಡ ಈಗ ಬಂದಿದ್ದಾರೆ. ಅವರ ಅಣ್ಣನ ಮನೆಯಲ್ಲೂ ಕೂಡ ತನಿಖೆ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ. ಮೊಬೈಲ್ ಸಿಕ್ಕರೆ ಎಲ್ಲವೂ ಬಯಲಾಗುತ್ತಾ? ಮೊಬೈಲ್ ನಲ್ಲೇ ಎಲ್ಲವೂ ಇದೆಯಾ? ರಹಸ್ಯ ವಿಚಾರ ಮೊಬೈಲ್ ನಲ್ಲೇ ಇದೆಯಾ? ಈ ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗುತ್ತಾ ಮೊಬೈಲ್ ಸಿಕ್ತು ಅಂತ ಹೇಳಿ ಆದ್ರೆ? ಒಂದು 50% ಮುಗ್ದಂಗೆ ಅನ್ಸುತ್ತೆ ದಿನೇಶ್, ಮೊಬೈಲ್ ಸಿಕ್ಕಿದ್ರೆ. ಓಕೆ, ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಜಿತೇಂದ್ರ ಅವರ ವಾಹನ ಈ ಭಾಗಕ್ಕೆ ಬರ್ತಾ ಇರುವಂತದ್ದು ಗಮನಿಸಬಹುದು. ಅಂದ್ರೆ ಆಲ್ಮೋಸ್ಟ್ ಸರ್ಚಿಂಗ್ ಮುಗಿದಿದೆಯಾ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು ನೀವೀಗ ನೇರ ದೃಶ್ಯದಲ್ಲಿ ಗಮನಿಸಬಹುದು. ಇದು SIT ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಅವರಿಗೆ ಸೇರಿದಂತಹ ವಾಹನ. ಅದು ಈ ಭಾಗಕ್ಕೆ ಬರ್ತಾ ಇರುವಂತದ್ದು. ಅಂದ್ರೆ ಮೋಹನ್ ಶೆಟ್ಟಿ ಅವರ ಮನೆಯ ಭಾಗದಲ್ಲಿ ಇತ್ತು, ಈ ಭಾಗಕ್ಕೆ ಬರ್ತಾ ಇರುವಂತದ್ದು. ಹೀಗಾಗಿ ಏನು ಅಂದ್ರೆ ಹೆಚ್ಚುವರಿಯಾದಂತಹ ಅಧಿಕಾರಿಗಳು ಅಲ್ಲೇ ಇದ್ದಾರೆ, ಅವರು ಸರ್ಚಿಂಗ್ ನಡೆಸ್ತಾ ಇದ್ದಾರೆ. ಸದ್ಯ ಜಿತೇಂದ್ರ ದಯಾಮ್ ಅವರು ಈ ಕಡೆ ಬರ್ತಾ ಇದ್ದಾರೆ. ಅವರು ಸದ್ಯ SIT ಕಚೇರಿಗೆ ತೆರಳುವಂತಹ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ SIT ಕಚೇರಿಯಲ್ಲಿ ಸದ್ಯ ಸುಜಾತ ಭಟ್ ಅವರು ಇರುವಂತದ್ದು. ಹೀಗಾಗಿ ಅವರನ್ನ ಮತ್ತೆ ವಿಚಾರಣೆ ಮಾಡೋದಕ್ಕೆ ಇವರು ತೆರಳುವಂತಹ ಸಾಧ್ಯತೆಗಳು ಇದೆ. ಹೀಗಾಗಿ ಅವರು ಸದ್ಯ ಹಿಂದೆ ಬಂದಿದ್ದಾರೆ ಅನ್ನುವಂತ ಅನುಮಾನಗಳು ಮೂಡ್ತಾ ಇರುವಂತದ್ದು. ಇನ್ನುಳಿದಂತೆ ಆ ಭಾಗದಲ್ಲಿ, ಅಂದ್ರೆ ಆ ಭಾಗದ ಮನೆ ಏನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸರ್ಚಿಂಗ್ ಮುಂದುವರಿದಿರುವಂತದ್ದು. ಇತರ SIT ಅಧಿಕಾರಿಗಳು ಅಲ್ಲೇ ಇರುವಂತದ್ದು. ಅಂದ್ರೆ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ, ಜೊತೆಗೆ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಇತರ ಅಧಿಕಾರಿಗಳು ಇರುವಂತದ್ದು. ಅಲ್ಲಿ ಸರ್ಚಿಂಗ್ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತನ ಮೊಬೈಲ್ಗಾಗಿ, ಜೊತೆಗೆ ಆತನಿಗೆ ಸಂಬಂಧಿಸಿದಂತ ಇತರ ವಸ್ತುಗಳಿಗಾಗಿ ಅಲ್ಲಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಆತನ ಮೊಬೈಲ್ ಸಿಕ್ಕಿದ್ರೆ ಪ್ರಕರಣದಲ್ಲಿ ಬಹುತೇಕ ಒಂದು ಘಟ್ಟ ತಲುಪಿದಂತೆ. ಅಂದ್ರೆ ಆತನ ಮೊಬೈಲ್ ನಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ ಗಳು ಗೊತ್ತಾಗುತ್ತೆ. ಅಂದ್ರೆ ಈ ಹಿಂದೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು, ಸದ್ಯ ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ರು, ಅಂದ್ರೆ ಈ ಒಂದು ಉತ್ಖನನ ಸಂದರ್ಭದಲ್ಲಿ ಇರ್ಬೋದು, ಜೊತೆಗೆ ಇತರ ಸಂದರ್ಭದಲ್ಲಿ ಇರ್ಬೋದು, ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಮೊಬೈಲ್ ನಲ್ಲಿ ಗೊತ್ತಾಗಿ ಮೊಬೈಲ್ ಅನ್ನು ವಶದಲ್ಲಿ ಬಹುತೇಕ ಒಂದು ಹಂತಕ್ಕೆ ಬಂದಂತೆ ಆಗುತ್ತೆ. ಹೀಗಾಗಿ ಮೊಬೈಲ್ ಅನ್ನ ವಶಕ್ಕೆ ಪಡೆಯುವುದಕ್ಕೆ ಪ್ರಮುಖವಾಗಿ ಸರ್ಚಿಂಗ್ ಮಾಡ್ತಾ ಇರುವಂತದ್ದು. ಜೊತೆಗೆ ಇನ್ನುಳಿದಂತ ಬೇರೆ ಬೇರೆ ವಸ್ತುಗಳೇನಿದೆ, ಅಂದ್ರೆ ಆತನಿಗೆ ಸಂಬಂಧಿಸಿದಂತ ವಸ್ತುಗಳೇನಿದೆ, ಅದಕ್ಕೂ ಕೂಡ ಈಗಾಗಲೇ ಸರ್ಚಿಂಗ್ ಅನ್ನು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆತನ ಬಹುತೇಕ ವಿಚಾರಗಳು ಗೊತ್ತಾಗುತ್ತೆ. ಆತನ ಈ ಇತ್ತೀಚಿನ ಕಾಂಟ್ಯಾಕ್ಟ್, ಹಿಂದಿನ ಕಾಂಟ್ಯಾಕ್ಟ್ ಗಳಾಗಿರೋದು ಎಲ್ಲವೂ ಗೊತ್ತಾಗ್ತದೆ. ಏನಾದ್ರೂ ಅದು ಡಿಲೀಟ್ ಆಗಿದ್ರು ಕೂಡ ರಿಟ್ರೀವ್ ಅನ್ನು ಕೂಡ ಮಾಡಬಹುದು. ಹೀಗಾಗಿ ಮೊಬೈಲ್ ಅನ್ನು ವಶಕ್ಕೆ ಪಡೆದ್ರೆ ಎಲ್ಲಾ ಮಾಹಿತಿ, ಅಂದ್ರೆ ಇಷ್ಟು ಮಾಹಿತಿಗಳು ಕೂಡ ಗೊತ್ತಾಗುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಮೊಬೈಲ್ ನಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಆತನ ಜೊತೆ ಇತ್ತೀಚೆಗೆ ಯಾರು ಕಾಂಟ್ಯಾಕ್ಟ್ ಇದ್ರು, ಬಹಳ ವರ್ಷಗಳ ಹಿಂದೆ ಯಾರು ಕಾಂಟ್ಯಾಕ್ಟ್ ಇದ್ರು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಸದ್ಯ ಸರ್ಚಿಂಗ್ ಕೂಡ ಮಾಡ್ತಾ ಇರುವಂತದ್ದು. ಎರಡು ಮನೆಗಳಲ್ಲೂ ಕೂಡ, ಒಂದು ಮೋಹನ್ ಶೆಟ್ಟಿ ಅವರಿಗೆ ಸೇರಿದಂತಹ ಮನೆಯಲ್ಲಿ, ಮತ್ತೊಂದು ತಿಮರೋಡಿ ಅವರಿಗೆ ಸೇರಿದಂತಹ ಮನೆಯಲ್ಲಿ, ಎರಡೂ ಮನೆಯಲ್ಲೂ ಕೂಡ ಸರ್ಚಿಂಗ್ ಮಾಡ್ತಾ ಇರುವಂತದ್ದು. ಎರಡೂ ಮನೆಯಲ್ಲೂ ಕೂಡ ಹುಡುಕಾಟ ಮಾಡ್ತಾ ಇರುವಂತದ್ದು. ಆತನಿಗೆ ಸಂಬಂಧಿಸಿದಂತಹ ಮೊಬೈಲ್ ಅಥವಾ ಇತರ ವಸ್ತುಗಳಿಗಾಗಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಸ್ಥಳದಲ್ಲಿ ಅಂದ್ರೆ SIT ಟೀಮ್ ಜೊತೆಗೆ ಇವತ್ತು ಸೋಕೋ ಟೀಮ್ ಕೂಡ ತೆರಳಿರುವಂತದ್ದು. ಏನಾದ್ರೂ ವಸ್ತು ಸಿಕ್ಕಿದ್ರೆ ಅದನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಸೋಕೋ ಟೀಮ್ ಕೂಡ ಜೊತೆಗೆ ಇರುವಂತದ್ದು. ರಂಜಿತ್ ಶಿರಿಯಾರ್. ಓಕೆ, ಸದ್ಯಕ್ಕೆ ಈಗ ಅವ್ರ ಮನೆಯಲ್ಲಿ ಬೇರೆನಾದ್ರೂ ರಹಸ್ಯ ಮಾಹಿತಿ ಏನಾದ್ರೂ ಬಹಿರಂಗ ಆಯ್ತಾ ಈ ತಲಾಶ್ನ ವೇಳೆ?
ಸದ್ಯ ಇಲ್ಲಿಂದ ಮತ್ತೆ ಯಾವ ಕಡೆಗೆ ಹೋಗ್ತಾರೆ SIT ಅಧಿಕಾರಿಗಳು? ಅಲ್ಲಿ ಜನ ಕೂಡ ಸೇರಿದ್ರು ಅನ್ನೋ ವಿಚಾರ ತಿಳಿತು. ಏನಾದ್ರೂ ಅಲ್ಲಿ ಅಹಿತಕರ ಘಟನೆಗಳೇನಾದ್ರೂ ಆಯ್ತಾ? ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈ ಹೊತ್ತಿಗೆ ದಿನೇಶ್? ರಂಜಿತ್ ಶಿರಿಯಾರಿ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಇದುವರೆಗೂ ಕೂಡ ನಡೆದಿಲ್ಲ. ಯಾಕಂದ್ರೆ ಪೊಲೀಸರು ಹೆಚ್ಚುವರಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಅಂದ್ರೆ ಮೊನ್ನೆ ಬರುವಂತಹ ಸಂದರ್ಭದಲ್ಲಿ ಬಹಳಷ್ಟು ವಾದ ವಿವಾದಗಳು ಕೂಡ ಆಗಿತ್ತು, ವಾಗ್ವಾದಗಳು ಕೂಡ ಉಂಟಾಗಿತ್ತು. ಜೊತೆಗೆ ಆತರ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಹೀಗಾಗಿ ಯಾವತ್ತೂ ಆ ರೀತಿಯಾಗಿ ಆಗಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ಪೊಲೀಸರು ವ್ಯವಸ್ಥಿತವಾದಂತಹ ಪ್ಲಾನ್ ಗಳನ್ನ ರೂಪಿಸಿದ್ದಾರೆ. ಯಾರೂ ಕೂಡ ಈ ಕಡೆ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ರಸ್ತೆಯ ಬದಿಯಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಿದ್ದಾರೆ. ಅಂದ್ರೆ ಈ ಭಾಗಕ್ಕೆ ಯಾವ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ಕೇವಲ ಅಗತ್ಯ ಇದ್ದವರು ಅವರು ವಾಹನಗಳನ್ನು ತೆಗೆದುಕೊಂಡು ಹೋಗಬಹುದು ಹೊರತು ಇತರ ವಾಹನಗಳನ್ನ ಬಿಡ್ತಾ ಇಲ್ಲ. ನೀವೀಗ ದೃಶ್ಯಿಸಬಹುದು, ಮತ್ತೊಂದು ವಾಹನ ಕೂಡ ಈ ಭಾಗದಲ್ಲಿ ಬರ್ತಾ ಇರುವಂತದ್ದು. ಡಿವೈಎಸ್ಪಿ ಅವರ ವಾಹನ ಕೂಡ ಈ ಭಾಗಕ್ಕೆ ಬರ್ತಾ ಇರುವಂತದ್ದು. ಒಟ್ಟಿನಲ್ಲಿ ಎರಡು ಕಡೆ ಈ ಭಾಗ, ನೀವು ಈ ರಸ್ತೆಯ ಭಾಗ ನೋಡಬಹುದು. ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಸೇರಿದಂತ ಮನೆ. ಈ ಇರುವಂತ ಸ್ಟ್ರೈಟ್ ಹೋದ್ರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಅಣ್ಣ ಮೋಹನ್ ಶೆಟ್ಟಿ ಅವರ ಮನೆ ಇರುವಂತದ್ದು. ಹೀಗಾಗಿ ಎರಡೂ ಕಡೆ ಕೂಡ ಏಕಕಾಲದಲ್ಲಿ ದಾಳಿ ಆಗಿರುವಂತದ್ದು. ಪ್ರಮುಖವಾಗಿ ಆತನ ಮೊಬೈಲ್ಗಾಗಿ, ಜೊತೆಗೆ ಆತನಿಗೆ ಸೇರಿದಂತ ಒಂದಷ್ಟು ಮನೆಗಳಿಗಾಗಿ. ಈ ಒಂದು ಬೋರ್ಡ್ ನೋಡಬಹುದು, ಮಹೇಶ್ ತಿಮ್ಮರೋಡಿ ಮನೆಗೆ ಹೋಗುವಂತ ದಾರಿ ಅಂತ ಬೋರ್ಡ್ ಇದೆ. ಅಂದ್ರೆ ಈ ರಸ್ತೆಯಲ್ಲಿ ಸ್ಟ್ರೈಟ್ ಆಗಿ ಹೋದ್ರೆ ತಿಮ್ಮರೋಡಿ ಅವರ ಮನೆ ಸಿಗುತ್ತೆ, ಈ ರಸ್ತೆಯಲ್ಲಿ ಕೆಳಭಾಗಕ್ಕೆ ಹೋದ್ರೆ ಮೋಹನ್. ಹೀಗಾಗಿ ಎರಡೂ ಕಡೆ ಕೂಡ ದಾಳಿ ನಡೆಸಿರುವಂತದ್ದು. ಎರಡು ಕಡೆ ದಾಳಿ ನಡೆಸಿ ಸದ್ಯ ಒಂದಷ್ಟು ಅಧಿಕಾರಿಗಳು ಅಲ್ಲೇ ಇರುವಂತದ್ದು. ಕೆಲವೊಂದಿಷ್ಟು ಅಧಿಕಾರಿಗಳು ಅಂದ್ರೆ SIT ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು, ಜೊತೆಗೆ ಡಿವೈಎಸ್ಪಿ ಅವರು ಈಗ ಸದ್ಯ ಉಜಿರೆ ಕಡೆ ತೆರಳಿರುವಂತದ್ದು. ಸದ್ಯ ಅವರು SIT ಆಫೀಸ್ಗೆ ತೆರಳಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಒಂದಷ್ಟು ನಿರ್ದೇಶನಗಳನ್ನ ನೀಡಿದ್ರು, ಆ ಬಳಿಕ ಮುಂದೆ ಯಾವ ರೀತಿಯಾಗಿ ಸರ್ಚಿಂಗ್ ಮಾಡಬೇಕು ಅನ್ನುವಂತ ತಿಳಿಸಿದ್ರು. ಸದ್ಯ ಅವರು SITಗೆ ಕಚೇರಿಗೆ ತೆರಳಿದಂತಹ ಇರುವಂತದ್ದು ನೋಡಬಹುದು. ರಂಜಿತ್ ಶಿರಿಯಾರಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಅಂದ್ರೆ ಅವರ ಬೆಂಬಲಿಗರು ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಈ ಭಾಗದಲ್ಲಿ. ಅಂದ್ರೆ ಉಜಿರೆ ಭಾಗದಲ್ಲಿ ಅವರ ಬೆಂಬಲಿಗರ ದೊಡ್ಡ ಸಂಖ್ಯೆ ಇದೆ. ಹೀಗಾಗಿ ಅವ್ರೇನಾದ್ರೂ ಬಂದ್ರೆ ಏನಾದ್ರೂ ಅಹಿತಕರ ಘಟನೆ ಉಂಟಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಯಾರನ್ನೂ ಕೂಡ ಈ ಭಾಗಕ್ಕೆ ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚೆನ್ನೈಯ ಓರ್ವ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಇಂಥದ್ದೊಂದು ಷಡ್ಯಂತ್ರ ಮಾಡೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಆತನ ಹಿಂದೆ ಒಂದು ತಂಡವೇ ಕೆಲಸ ಮಾಡಿತ್ತು, ಆತನ ಹಿಂದೆ ಪ್ರಭಾವಿಗಳಿದ್ರು, ಆತನ ಸಂಪೂರ್ಣ ಬದಲಾಯಿಸಿದ್ದು, ಆತನನ್ನ ಅಲ್ಲಿ ಹೋಗಿ ಹಿಂಗೆ ಮಾಡುವಂತ ಹೇಳಿದ್ದು, ಇದೇ ರೀತಿ SIT ಅಧಿಕಾರಿಗಳ ಮುಂದೆ ಮಾತಾಡುವಂತ ಹೇಳಿದ್ದು, ಬುರುಡೆ ತಂದು ಕೊಟ್ಟಿದ್ದು, ಇದೆಲ್ಲವೂ ಕೂಡ ಆತನ ಹಿಂದೆ ಇದ್ದಂತ ಬುರುಡೆ ಗ್ಯಾಂಗ್ ಅನ್ನೋದು ಈಗ SIT ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಇದೆಲ್ಲವೂ ಮಾಹಿತಿ ರಿವೀಲ್ ಆಗಬೇಕು ಅಂತ ಹೇಳಿದ್ರೆ SIT ಅಧಿಕಾರಿಗಳಿಗೆ ಈತನ ಸಂಪರ್ಕದಲ್ಲಿ ಯಾರಿದ್ರು ಅನ್ನೋದು ತಿಳಿಬೇಕಾಗಿದೆ. ಈ ಕಾರಣದಿಂದ ಆತನ ಮೊಬೈಲ್ ಅನ್ನ ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಆತನ ಮೊಬೈಲ್ ಸಿಕ್ಕು ಅಂತೇಳಿ ಆದ್ರೆ ಬಹುತೇಕ ಒಂದು 50% SIT ಅಧಿಕಾರಿಗಳ ಕೆಲಸ ಮುಗ್ದಂಗೆನೆ. ಮೊಬೈಲ್ ನಲ್ಲಿ ಮಹಾ ರಹಸ್ಯ ಅಡಗಿದೆಯಾ, ರಿಟ್ರೀವ್ ಮಾಡಿದ್ರೆ ಮೊಬೈಲ್ ನಲ್ಲಿ ಯಾರಿಗೆ ಫೋನ್ ಮಾಡಿದ್ದ, ಯಾರಿಗೆ ಮೆಸೇಜ್ ಮಾಡಿದ್ದ, ಯಾರಿಗೆ ಆತ ಸಂಪರ್ಕ ಮಾಡಿದ್ದ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಮೊಬೈಲ್ಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಅದರ ಭಾಗವಾಗಿಯೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಆಗಮಿಸಿದ್ದಾರೆ. ಅಲ್ಲಿ ಈಗ ತಲಾಶ್ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ. ದಿನೇಶ್, ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೋಚಕವಾದಂತ ಕಾರ್ಯಾಚರಣೆ ಇದು. ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೂ ಕೂಡ ಈಗ ಬಂದಿದ್ದಾರೆ. ಅವರ ಅಣ್ಣನ ಮನೆಯಲ್ಲೂ ಕೂಡ ತನಿಖೆ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ. ಮೊಬೈಲ್ ಸಿಕ್ಕರೆ ಎಲ್ಲವೂ ಬಯಲಾಗತ್ತಾ? ಮೊಬೈಲ್ ನಲ್ಲೇ ಎಲ್ಲವೂ ಇದೆಯಾ? ರಹಸ್ಯ ವಿಚಾರ ಮೊಬೈಲ್ ನಲ್ಲೇ ಇದೆಯಾ? ಈ ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗತ್ತಾ ಮೊಬೈಲ್ ಸಿಕ್ತು ಅಂತ ಹೇಳಿ ಆದ್ರೆ? ಒಂದು 50% ಮುಗ್ದಂಗೆ ಅನ್ಸುತ್ತೆ ದಿನೇಶ್, ಮೊಬೈಲ್ ಸಿಕ್ಕಿದ್ರೆ. ಓಕೆ, ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಜಿತೇಂದ್ರ ಅವರ ವಾಹನ ಈ ಭಾಗಕ್ಕೆ ಬರ್ತಾ ಇರುವಂತದ್ದು ಗಮನಿಸಬಹುದು. ಅಂದ್ರೆ ಆಲ್ಮೋಸ್ಟ್ ಸರ್ಚಿಂಗ್ ಮುಗಿದಿದೆಯಾ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು ನೀವೀಗ ನೇರ ದೃಶ್ಯದಲ್ಲಿ ಗಮನಿಸಬಹುದು. ಇದು SIT ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರಿಗೆ ಸೇರಿದಂತಹ ವಾಹನ. ಅದು ಈ ಭಾಗಕ್ಕೆ ಬರ್ತಾ ಇರುವಂತದ್ದು. ಅಂದ್ರೆ ಮೋಹನ್ ಶೆಟ್ಟಿ ಅವರ ಮನೆಯ ಭಾಗದಲ್ಲಿ ಇತ್ತು, ಈ ಭಾಗಕ್ಕೆ ಬರ್ತಾ ಇರುವಂತದ್ದು. ಹೀಗಾಗಿ ಏನು ಅಂದ್ರೆ ಹೆಚ್ಚುವರಿಯಾದಂತಹ ಅಧಿಕಾರಿಗಳು ಅಲ್ಲೇ ಇದ್ದಾರೆ, ಅವರು ಸರ್ಚಿಂಗ್ ನಡೆಸ್ತಾ ಇದ್ದಾರೆ. ಸದ್ಯ ಜಿತೇಂದ್ರ
ದಯಾಮ್ ಅವರು ಈ ಕಡೆ ಬರ್ತಾ ಇದ್ದಾರೆ. ಅವರು ಸದ್ಯ SIT ಕಚೇರಿಗೆ ತೆರಳುವಂತಹ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ SIT ಕಚೇರಿಯಲ್ಲಿ ಸದ್ಯ ಸುಜಾತಾ ಭಟ್ ಅವರು ಇರುವಂತದ್ದು. ಹೀಗಾಗಿ ಅವರನ್ನ ಮತ್ತೆ ವಿಚಾರಣೆ ಮಾಡೋದಕ್ಕೆ ಇವರು ತೆರಳುವಂತಹ ಸಾಧ್ಯತೆಗಳು ಇದೆ. ಹೀಗಾಗಿ ಅವರು ಸದ್ಯ ಹಿಂದೆ ಬಂದಿದ್ದಾರೆ ಅನ್ನುವಂತ ಅನುಮಾನಗಳು ಮೂಡ್ತಾ ಇರುವಂತದ್ದು. ಇನ್ನುಳಿದಂತೆ ಆ ಭಾಗದಲ್ಲಿ ಅಂದ್ರೆ ಆ ಭಾಗದ ಮನೆ ಏನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸರ್ಚಿಂಗ್ ಮುಂದುವರಿದಿರುವಂತದ್ದು. ಇತರ SIT ಅಧಿಕಾರಿಗಳು ಅಲ್ಲೇ ಇರುವಂತದ್ದು. ಅಂದ್ರೆ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ, ಜೊತೆಗೆ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಇತರ ಅಧಿಕಾರಿಗಳು ಇರುವಂತದ್ದು. ಅಲ್ಲಿ ಸರ್ಚಿಂಗ್ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತನ ಮೊಬೈಲ್ಗಾಗಿ, ಜೊತೆಗೆ ಆತನಿಗೆ ಸಂಬಂಧಿಸಿದಂತ ಇತರ ವಸ್ತುಗಳಿಗಾಗಿ ಅಲ್ಲಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಆತನ ಮೊಬೈಲ್ ಸಿಕ್ಕಿದ್ರೆ ಪ್ರಕರಣದಲ್ಲಿ ಬಹುತೇಕ ಒಂದು ಘಟ್ಟ ತಲುಪಿದಂತೆ. ಅಂದ್ರೆ ಆತನ ಮೊಬೈಲ್ ನಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ ಗಳು ಗೊತ್ತಾಗುತ್ತೆ. ಅಂದ್ರೆ ಈ ಹಿಂದೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು, ಸದ್ಯ ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ರು, ಅಂದ್ರೆ ಈ ಒಂದು ಉತ್ಖನನ ಸಂದರ್ಭದಲ್ಲಿ ಇರ್ಬೋದು, ಜೊತೆಗೆ ಇತರ ಸಂದರ್ಭದಲ್ಲಿ ಇರ್ಬೋದು, ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನುವಂಥದ್ದೆಲ್ಲವೂ ಕೂಡ ಆ ಮೊಬೈಲ್ ನಲ್ಲಿ ಗೊತ್ತಾಗಿ ಮೊಬೈಲ್ ಅನ್ನು ವಶದಲ್ಲಿ ಬಹುತೇಕ ಒಂದು ಹಂತಕ್ಕೆ ಬಂದಂತೆ ಆಗುತ್ತೆ. ಹೀಗಾಗಿ ಮೊಬೈಲ್ ಅನ್ನ ವಶಕ್ಕೆ ಪಡೆಯುವುದಕ್ಕೆ ಪ್ರಮುಖವಾಗಿ ಸರ್ಚಿಂಗ್ ಮಾಡ್ತಾ ಇರುವಂತದ್ದು. ಜೊತೆಗೆ ಇನ್ನುಳಿದಂತ ಬೇರೆ ಬೇರೆ ವಸ್ತುಗಳೇನಿದೆ, ಅಂದ್ರೆ ಆತನಿಗೆ ಸಂಬಂಧಿಸಿದಂತ ವಸ್ತುಗಳೇನಿದೆ, ಅದಕ್ಕೂ ಕೂಡ ಈಗಾಗಲೇ ಸರ್ಚಿಂಗ್ ಅನ್ನು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆತನ ಬಹುತೇಕವಾದಂತ ವಿಚಾರಗಳು ಗೊತ್ತಾಗುತ್ತೆ. ಆತನ ಈ ಇತ್ತೀಚಿನ ಕಾಂಟ್ಯಾಕ್ಟ್, ಹಿಂದಿನ ಕಾಂಟ್ಯಾಕ್ಟ್ ಗಳಾಗಿರೋದು ಎಲ್ಲವೂ ಗೊತ್ತಾಗ್ತದೆ. ಏನಾದ್ರೂ ಅದು ಡಿಲೀಟ್ ಆಗಿದ್ರು ಕೂಡ ರಿಟ್ರೀವ್ ಅನ್ನು ಕೂಡ ಮಾಡಬಹುದು. ಹೀಗಾಗಿ ಮೊಬೈಲ್ ಅನ್ನು ವಶಕ್ಕೆ ಪಡೆದ್ರೆ ಎಲ್ಲಾ ಮಾಹಿತಿ, ಅಂದ್ರೆ ಇಷ್ಟು ಮಾಹಿತಿಗಳು ಕೂಡ ಗೊತ್ತಾಗುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಮೊಬೈಲ್ ನಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಆತನ ಜೊತೆ ಇತ್ತೀಚೆಗೆ ಯಾರು ಕಾಂಟ್ಯಾಕ್ಟ್ ಇದ್ರು, ಬಹಳ ವರ್ಷಗಳ ಹಿಂದೆ ಯಾರು ಕಾಂಟ್ಯಾಕ್ಟ್ ಇದ್ರು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಸದ್ಯ ಸರ್ಚಿಂಗ್ ಕೂಡ ಮಾಡ್ತಾ ಇರುವಂತದ್ದು. ಎರಡು ಮನೆಗಳಲ್ಲೂ ಕೂಡ, ಒಂದು ಮೋಹನ್ ಶೆಟ್ಟಿ ಅವರಿಗೆ ಸೇರಿದಂತಹ ಮನೆಯಲ್ಲಿ, ಮತ್ತೊಂದು ತಿಮರೋಡಿ ಅವರಿಗೆ ಸೇರಿದಂತಹ ಮನೆಯಲ್ಲಿ, ಎರಡೂ ಮನೆಯಲ್ಲೂ ಕೂಡ ಸರ್ಚಿಂಗ್ ಮಾಡ್ತಾ ಇರುವಂತದ್ದು. ಎರಡು ಮನೆಯಲ್ಲೂ ಕೂಡ ಹುಡುಕಾಟ ಮಾಡ್ತಾ ಇರುವಂತದ್ದು. ಆತನಿಗೆ ಸಂಬಂಧಿಸಿದಂತಹ ಮೊಬೈಲ್ ಅಥವಾ ಇತರ ವಸ್ತುಗಳಿಗಾಗಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಸ್ಥಳದಲ್ಲಿ ಅಂದ್ರೆ SIT ಟೀಮ್ ಜೊತೆಗೆ ಇವತ್ತು ಸೋಕೋ ಟೀಮ್ ಕೂಡ ತೆರಳಿರುವಂತದ್ದು. ಏನಾದ್ರೂ ವಸ್ತು ಸಿಕ್ಕಿದ್ರೆ ಅದನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಸೋಕೋ ಟೀಮ್ ಕೂಡ ಜೊತೆಗೆ ಇರುವಂತದ್ದು. ರಂಜಿತ್ ಶಿರಿಯಾರ್. ಓಕೆ, ಸದ್ಯಕ್ಕೆ ಈಗ ಅವ್ರ ಮನೆಯಲ್ಲಿ ಬೇರೆನಾದ್ರೂ ರಹಸ್ಯ ಮಾಹಿತಿ ಏನಾದ್ರೂ ಬಹಿರಂಗ ಆಯ್ತಾ ಈ ತಲಾಶ್ನ ವೇಳೆ? ಸದ್ಯ ಇಲ್ಲಿಂದ ಮತ್ತೆ ಯಾವ ಕಡೆಗೆ ಹೋಗ್ತಾರೆ SIT ಅಧಿಕಾರಿಗಳು? ಅಲ್ಲಿ ಜನ ಕೂಡ ಸೇರಿದ್ರು ಅನ್ನೋ ವಿಚಾರ ತಿಳಿತು. ಏನಾದ್ರೂ ಅಲ್ಲಿ ಅಹಿತಕರ ಘಟನೆಗಳೇನಾದ್ರೂ ಆಯ್ತಾ? ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈ ಹೊತ್ತಿಗೆ ದಿನೇಶ್? ರಂಜಿತ್ ಶಿರಿಯಾರ್, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಇದುವರೆಗೂ ಕೂಡ ನಡೆದಿಲ್ಲ. ಯಾಕಂದ್ರೆ ಪೊಲೀಸರು ಹೆಚ್ಚುವರಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಅಂದ್ರೆ ಮೊನ್ನೆ ಬರುವಂತಹ ಸಂದರ್ಭದಲ್ಲಿ ಬಹಳಷ್ಟು ವಾದ ವಿವಾದಗಳು ಕೂಡ ಆಗಿತ್ತು, ವಾಗ್ವಾದಗಳು ಕೂಡ ಉಂಟಾಗಿತ್ತು. ಜೊತೆಗೆ ಆತರ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಹೀಗಾಗಿ ಯಾವತ್ತೂ ಆ ರೀತಿಯಾಗಿ ಆಗಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ ಪೊಲೀಸರು ವ್ಯವಸ್ಥಿತವಾದಂತಹ ಪ್ಲಾನ್ ಗಳನ್ನ ರೂಪಿಸಿದ್ದಾರೆ. ಯಾರೂ ಕೂಡ ಈ ಕಡೆ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ರಸ್ತೆಯ ಬದಿಯಲ್ಲೇ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಿದ್ದಾರೆ. ಅಂದ್ರೆ ಈ ಭಾಗಕ್ಕೆ ಯಾವ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ಕೇವಲ ಅಗತ್ಯ ಇದ್ದವರು ಅವರು ವಾಹನಗಳನ್ನು ತೆಗೆದುಕೊಂಡು ಹೋಗಬಹುದು, ಹೊರತು ಇತರ ವಾಹನಗಳನ್ನ ಬಿಡ್ತಾ ಇಲ್ಲ. ನೀವೀಗ ಮತ್ತೊಂದು ವಾಹನ ಕೂಡ ಈ ಭಾಗದಲ್ಲಿ ಬರ್ತಾ ಇರುವಂತದ್ದು. DYSP ಅವರ ವಾಹನ ಕೂಡ ಈ ಭಾಗಕ್ಕೆ ಬರ್ತಾ ಇರುವಂತದ್ದು. ಒಟ್ಟಿನಲ್ಲಿ ಎರಡು ಕಡೆ ಈ ಭಾಗ, ನೀವು ಈ ರಸ್ತೆಯ ಭಾಗ ನೋಡಬಹುದು. ಇದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸೇರಿದಂತ ಮನೆ. ಈ ಇರುವಂತ ಸ್ಟ್ರೈಟ್ ಹೋದ್ರೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅಣ್ಣ ಮೋಹನ್ ಶೆಟ್ಟಿ ಅವರ ಮನೆ ಇರುವಂತದ್ದು. ಹೀಗಾಗಿ ಎರಡೂ ಕಡೆ ಕೂಡ ಏಕಕಾಲದಲ್ಲಿ ದಾಳಿ ಆಗಿರುವಂತದ್ದು. ಪ್ರಮುಖವಾಗಿ ಆತನ ಮೊಬೈಲ್ಗಾಗಿ, ಜೊತೆಗೆ ಆತನಿಗೆ ಸೇರಿದಂತ ಒಂದಷ್ಟು ಮನೆಗಳಿಗಾಗಿ. ಈ ಒಂದು ಬೋರ್ಡ್ ನೋಡಬಹುದು, ಮಹೇಶ್ ತಿಮರೋಡಿ ಮನೆಗೆ ಹೋಗುವಂತ ದಾರಿ ಅಂತ ಬೋರ್ಡ್ ಇದೆ. ಅಂದ್ರೆ ಈ ರಸ್ತೆಯಲ್ಲಿ ಸ್ಟ್ರೈಟ್ ಆಗಿ ಹೋದ್ರೆ ತಿಮರೋಡಿ ಅವರ ಮನೆ ಸಿಗುತ್ತೆ, ಈ ರಸ್ತೆಯಲ್ಲಿ ಕೆಳಭಾಗಕ್ಕೆ ಹೋದ್ರೆ ಮೋಹನ್. ಹೀಗಾಗಿ ಎರಡೂ ಕಡೆ ಕೂಡ ದಾಳಿ ನಡೆಸಿರುವಂತದ್ದು. ಎರಡು ಕಡೆ ದಾಳಿ ನಡೆಸಿ ಸದ್ಯ ಒಂದಷ್ಟು ಅಧಿಕಾರಿಗಳು ಅಲ್ಲೇ ಇರುವಂತದ್ದು. ಕೆಲವೊಂದಿಷ್ಟು ಅಧಿಕಾರಿಗಳು ಅಂದ್ರೆ SIT ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು, ಜೊತೆಗೆ DYSP ಅವರು ಈಗ ಸದ್ಯ ಉಜಿರೆ ಕಡೆ ತೆರಳಿರುವಂತದ್ದು. ಸದ್ಯ ಅವರು SIT ಆಫೀಸ್ಗೆ ತೆರಳಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಒಂದಷ್ಟು ನಿರ್ದೇಶನಗಳನ್ನ ನೀಡಿದ್ರು, ಆ ಬಳಿಕ ಮುಂದೆ ಯಾವ ರೀತಿಯಾಗಿ ಸರ್ಚಿಂಗ್ ಮಾಡಬೇಕು ಅನ್ನುವಂತ ತಿಳಿಸಿದ್ರು. ಸದ್ಯ ಅವರು SIT ಕಚೇರಿಗೆ ತೆರಳಿದಂತಹ
ಇರುವಂತದ್ದು ನೋಡಬಹುದು. ರಂಜಿತ್ ಶಿರ್ಯಾರ್ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಅಂದ್ರೆ ಅವರ ಬೆಂಬಲಿಗರು ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಈ ಭಾಗದಲ್ಲಿ. ಅಂದ್ರೆ ಉಜಿರೆ ಭಾಗದಲ್ಲಿ ಅವರ ಬೆಂಬಲಿಗರ ದೊಡ್ಡ ಸಂಖ್ಯೆ ಇದೆ. ಹೀಗಾಗಿ ಅವ್ರೇನಾದ್ರೂ ಬಂದ್ರೆ ಏನಾದ್ರೂ ಅಹಿತಕರ ಘಟನೆ ಉಂಟಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಯಾರನ್ನೂ ಕೂಡ ಈ ಭಾಗಕ್ಕೆ ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.